Good morning everyone. I am Dr. Mamata N, Assistant Professor of Economics, Government First Aid College, Tiptur. Today we let us discuss about crop cutting experiments, estimation of area and yield. ಬೆಳೆ ಕಟಾವು ಪ್ರಯೋಗಗಳನ್ನು ಮತ್ತು ಪ್ರದೇಶ ಮತ್ತು ಇಳುವರಿಯ ಅಂದಾಜುಗಳು. ಬೆಳೆ ಕಟಾವು ಪ್ರಯೋಗಗಳು, ಅದರಲ್ಲಿ ಪ್ರದೇಶ ಮತ್ತು ಇಳುವರಿಯ ಅಂದಾಜುಗಳು, ಎಸ್ಟಿಮೇಷನ್ ಆಫ್ ಏರಿಯಾ ಆ್ಯಂಡ್ yield. Crop cutting experiments, estimation of area and yield. Which is the best method for estimating crop yield? The subjective methods of estimating crop yield include farmers' assessments, expert opinions, and crop cards, while the objective methods include whole plant harvesting and crop cutting experiments. The practice of showing crops in mixture in a single parcel of land is prevalent in many countries, particularly where land holdings are small. ನಾವು ಪ್ರಮುಖವಾಗಿ ಹೇಳೋದಾದರೆ ವಿಚ್ ಇಸ್ ದ ಬೆಸ್ಟ್ ಮೆಥಡ್, ಯಾವ ಒಂದು ವಿಧಾನವನ್ನು ಅನುಸರಿಸಿದ್ರೆ ಅಥವಾ ಹೆಚ್ಚು ಉತ್ತಮವಾದಂತಹ ಒಂದು ವಿಧಾನ ಯಾವುದು ಕ್ರಾಪ್ ಯೀಲ್ಡ್ಗೆ, ಅಂದರೆ ಇಳುವರಿಯ ಅಂದಾಜು ಮಾಡಲಿಕ್ಕೆ ಇರುವಂತಹ ಒಂದು ಉತ್ತಮವಾದಂತಹ ಒಂದು ವಿಧಾನ ಯಾವುದು ಅಂತ ನೋಡಿದಾಗೈತಿ. ದ ಸಬ್ಜೆಕ್ಟಿವ್ ಮೆಥಡ್ಸ್ ಆಫ್ ಎಸ್ಟಿಮೇಟಿಂಗ್ ಕ್ರಾಪ್ ಯೀಲ್ಡ್ ಇನ್ಕ್ಲೂಡ್ ಫಾರ್ಮರ್ಸ್ ಅಸೆಸ್ಮೆಂಟ್. ನಾವು ಕೃಷಿಯಿಂದ ಅಂದರೆ ಕೃಷಿಕರ ಒಂದು ದೃಷ್ಟಿಯಿಂದ ನೋಡಿದಾಗ ಎಕ್ಸ್ಪರ್ಟ್ ಒಪಿನಿಯನ್ಸ್ ಆ್ಯಂಡ್ ಕ್ರಾಪ್ ಕಾರ್ಡ್ಸ್, ಹಾಗೆ ಈ ಒಂದು ಎಕ್ಸ್ಪರ್ಟ್ ಒಪಿನಿಯನ್ಸ್ ಅಂದರೆ ಬುದ್ಧಿಜೀವಿಗಳ ಒಂದು ಬುದ್ಧಿಮತ್ತೆಯಿಂದ ನಾವು ನೋಡಿದಾಗ, ಹಾಗೆ ಕ್ರಾಪ್ ಕಾರ್ಡ್ಸ್ ನಾವು ನೋಡಿದಾಗ, ವೈಲ್ ದ ಅಬ್ಜೆಕ್ಟಿವ್ ಮೆಥಡ್ಸ್ ಇನ್ಕ್ಲೂಡ್ ಹೋಲ್ ಪ್ಲಾಟ್ ಹಾರ್ವೆಸ್ಟಿಂಗ್ ಆ್ಯಂಡ್ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್. ಇಡೀ ಒಂದು ಬೆಳೆಯ ಪ್ರದೇಶದ ಒಂದು ಎಕ್ಸ್ಪೆರಿಮೆಂಟ್ ಅನುಭವದ ಆಧಾರದ ಮೇಲೆ ಹೇಳ್ಬಹುದು. ದ ಪ್ರಾಕ್ಟೀಸ್ ಆಫ್ ಸೋಯಿಂಗ್ ಕ್ರಾಪ್ಸ್ ಇನ್ ಮಿಕ್ಸ್ಚರ್ ಇನ್ ಎ ಸಿಂಗಲ್ ಪಾರ್ಸಲ್ ಆಫ್ ಲ್ಯಾಂಡ್ ಈಸ್ ಪ್ರಿವಲೆಂಟ್. ಹೇಳ್ತಾರೆ ಶೋಯಿಂಗ್ ಎ ಕ್ರಾಪ್ಸ್ ಇನ್ ಮಿಕ್ಸ್ಚರ್ ಇನ್ ಎ ಸಿಂಗಲ್ ಪಾರ್ಸಲ್ ಆಫ್ ಲ್ಯಾಂಡ್ ಇನ್ ಪ್ರಿವಲೆಂಟ್ ಇನ್ ಮೆನಿ ಕಂಟ್ರೀಸ್. ಅಂದರೆ ವೈಯಕ್ತಿಕವಾದಂತಹ ಒಂದು ವಿಧಾನ ಬಹಳ ಮುಖ್ಯವಾಗಿರುವಂತಹದ್ದು. ಪರ್ಟಿಕ್ಯುಲರ್ಲಿ ಇವರ್ ಲ್ಯಾಂಡ್ ಹೋಲ್ಡಿಂಗ್ ಆರ್ ಸ್ಮಾಲ್, ಚಿಕ್ಕವಾದಂತಹ ಒಂದು ಹಿಡುವಳಿಯಲ್ಲಿ ನಾವು ಪ್ರಮುಖವಾದಂತಹ ಒಂದು ವಿಧಾನವನ್ನು ಅಳವಡಿಸ್ಕೊಂಡಿದ್ವಿ. ಬೆಳೆ ಕಟಾವು ಅಂದರೆ ಕ್ರಾಪ್ ಯೀಲ್ಡ್, ಬೆಳೆಯ ಇಳುವರಿಯ ಅಂದಾಜನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಚಿಕ್ಕ ಭೂಮಿಯನ್ನು ಆಧಾರವಾಗಿ ಹೊಂದಿ ಅಥವಾ ಅದರ ಆಧಾರದ ಮೇಲೆ ನಾವು ಇಳುವರಿಯನ್ನು ಅಂದಾಜು ಮಾಡಬಹುದು ಅನ್ನುವಂಥದ್ದು. ವಿಚ್ ಇಸ್ ದ ಮ್ಯಾನ್ಯುಯಲ್ ಆನ್ ಕ್ರಾಪ್ ಎಸ್ಟಿಮೇಷನ್ ಸರ್ವೆ T2016. ವಿಚ್ ಇಸ್ ದ ಮ್ಯಾನ್ಯುಯಲ್ ಆನ್ ಕ್ರಾಪ್ ಎಸ್ಟಿಮೇಷನ್. ಯಾವುದು ಇದರಲ್ಲಿ ಸರ್ವೆ 2016ರ ಸರ್ವೆಯ ಪ್ರಕಾರ ಯಾವುದು ಪ್ರಮುಖವಾದದ್ದು ಅಂದರೆ ದ ಮ್ಯಾನ್ಯುಯಲ್ ಕ್ರಾಪ್ ಎಸ್ಟಿಮೇಷನ್. ಮನುಷ್ಯನ ಒಂದು ಪ್ರಕಾರ ಹೇಳೋದಾದರೆ, ಮಾನವನ ದೃಷ್ಟಿಯಿಂದ ಪ್ರಮುಖವಾದಂಥ 2016ರ ಸರ್ವೆ ಪ್ರಕಾರ ಹೇಳೋದಾದರೆ, ಕಂಪ್ಲೈಡ್ ಫಾರ್ ಯೂಸಸ್ ಇನ್ ದ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಆಫ್ ಡಿಫ್ರೆಂಟ್ ಕ್ರಾಪ್ಸ್ ಕಂಡಕ್ಟೆಡ್ ಬೈ ದ ಡೈರೆಕ್ಟರ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಡೈರೆಕ್ಟರ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಆರ್ಥಿಕ ಅಂಕಿಅಂಶ ಇಲಾಖೆ ಹೇಳುವಂತಹ ಪ್ರಕಾರ ಮಾಹಿತಿಯನ್ನು ನಾವು ಕೇಳೋದಾದರೆ, ಸಿಲಾಮ್ ಅಟ್ ದ ಮೂಮೆಂಟ್ ದ ಮೆಥಡಾಲಜಿ ಡೆವಲಪ್ಡ್ ಬೈ ದ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ PUSA ನ್ಯೂ ಡೆಲ್ಲಿ ಈಸ್ ಯೂಸ್ಡ್ ಫಾರ್ ದ ಸರ್ವೆ. ನ್ಯೂ ಡೆಲ್ಲಿಯಲ್ಲಿರುವಂತಹ ಒಂದು PUSA ಅನ್ನುವಂತಹ ಒಂದು ರಿಸರ್ಚ್ ಸೆಂಟರ್, ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ IARI, ಇದು ನಡೆಸಿರುವಂತಹ ನಿರ್ದೇಶನದ ಆಧಾರದ ಮೇಲೆ ನಮಗೆ ಇಂದು ಒಂದು ಮಾಹಿತಿ ಅನ್ನುವಂಥದ್ದು 2016ರಲ್ಲಿ ನಮಗೆ ಪ್ರಮುಖವಾದಂತಹ ಒಂದು ಮಾಹಿತಿ ಅನ್ನುವಂಥದ್ದು ಸಿಕ್ಕಿದೆ ಅನ್ನುವಂಥದ್ದು. ಕ್ರಾಪ್ ಎಸ್ಟಿಮೇಷನ್ ಸರ್ವೆ ಆ್ಯಂಡ್ ಫುಡ್ ಆ್ಯಂಡ್ ನಾನ್ ಫುಡ್ ಕ್ರಾಪ್ಸ್. ಫಾರ್ ಅರೈವಿಂಗ್ ಅಟ್ ದ ಪ್ರೊಡಕ್ಷನ್ ಎಸ್ಟಿಮೇಟ್ಸ್ ಆಫ್ ಎ ಕ್ರಾಪ್, 2 parameters with area of the crop and productivity of the crop area necessary. Among these 2 parameters, the productivity estimates is much more sensitive than the area. Therefore, necessary care should be taken in following the procedures for estimating the productivity of a crop. ಇಲ್ಲಿ ಪ್ರಮುಖವಾಗಿ ನಾವು 2 ವಿಧಾನಗಳನ್ನು ನೋಡಬಹುದು. ಫಾರ್ ಅರೈವಿಂಗ್ ದ ಪ್ರೊಡಕ್ಷನ್ ಎಸ್ಟಿಮೇಟ್ಸ್, ಒಂದು ಉತ್ಪಾದಕತೆ ಅಥವಾ ಉತ್ಪಾದನೆಯ ಒಂದು ಅಂದಾಜು, ಬೆಳೆ ಅಂದರೆ ಪ್ರಮುಖ ಬೆಳೆಗಳ ಉತ್ಪಾದನಾ ಅಂದಾಜು. ಇನ್ನೊಂದು 2 ಪ್ಯಾರಾಮೀಟರ್ಸ್ ಏರಿಯಾ ಆಫ್ ದ ಕ್ರಾಪ್ ಆ್ಯಂಡ್ ಪ್ರೊಡಕ್ಟಿವಿಟಿ ಆಫ್ ದ ಕ್ರಾಪ್ ಏರಿಯಾ ಆರ್ ನೆಸೆಸರಿ. ಹಾಗೆ ಇಳುವರಿಯ ಭೂಪ್ರದೇಶ, ಇವುಗಳನ್ನಂದರೆ ಉತ್ಪಾದನೆ, ಬೆಳೆಗಳ ಉತ್ಪಾದನಾ ಒಂದು ಅಂಶಗಳ ಆಧಾರದ ಮೇಲೆ, ಒಂದು ಉತ್ಪಾದನೆಯ ಮೇಲೆ, ಇನ್ನೊಂದು ಉತ್ಪಾದಕತೆಯ ಮೇಲೆ ನಾವು ಈ ಎಸ್ಟಿಮೇಷನ್ನ ಮಾಡಬಹುದಾಗುತ್ತೆ.
ದ ಟೂ ಪ್ಯಾರಾಮೀಟರ್ಸ್ ದ ಪ್ರೊಡಕ್ಟಿವಿಟಿ ಎಸ್ಟಿಮೇಟ್ ಇಸ್ ಮಚ್ ಮೋರ್ ಸೆನ್ಸಿಟಿವ್. ಎರಡೂ ಸಹ ಒಂದು ಸೂಕ್ಷ್ಮವಾದಂತಹ ರೀತಿಯಲ್ಲಿ ನಾವು ಏರಿಯಾವನ್ನು ತೆಗೆದುಕೊಂಡು ಅಂದಾಜನ ಮಾಡ್ತೀವಿ. ದೇರ್ಫೋರ್ ನೆಸೆಸರಿ ಕೇರ್ ಶುಡ್ ಬಿ ಟೇಕನ್ ಇನ್ ಫಾಲೋಯಿಂಗ್ ದ ಪ್ರೊಸೀಜರ್ ಫಾರ್ ಎಸ್ಟಿಮೇಟಿಂಗ್ ದ ಪ್ರೊಡಕ್ಟಿವಿಟಿ ಆಫ್ ಎ ಕ್ರಾಪ್. ಈ ಒಂದು ಎಸ್ಟಿಮೇಷನ್ನ ಮಾಡಲಿಕ್ಕೆ ಇಲ್ಲಿ ಕೆಳಕಂಡಂತಹ ಕೆಲವೊಂದು ಮಾರ್ಗಗಳನ್ನು ನೋಡ್ಬೋದು. ಇನ್ ಆರ್ಡರ್ ಟು ಎಸ್ಟಿಮೇಟ್ಸ್ ಅವರೇಜ್ ಯೀಲ್ಡ್ ಪರ್ ಹೆಕ್ಟೇರ್ ಆಫ್ ಪ್ರಿನ್ಸಿಪಲ್ ಕ್ರಾಪ್ಸ್. ಪ್ರಮುಖ ಬೆಳೆಗಳಿಗೆ ನಾವು ಸಂಬಂಧಪಟ್ಟಂತೆ ಹೆಕ್ಟೇರ್ ವಾರಗಳಲ್ಲಿ ಎಷ್ಟು ಬೆಳೆಯನ್ನು ಬೆಳೆಯಲಾಗುತ್ತೆ ಅನ್ನುವಂಥದ್ದನ್ನು ಅಂದಾಜು ಮಾಡ್ಬೋದು. ಟೋಟಲ್ ಪ್ರೊಡಕ್ಷನ್ ಇನ್ ದ ಸ್ಟೇಟ್ ರಾಜ್ಯಗಳಲ್ಲಿ ಶಾಂಪಲ್ ಸರ್ವೆಯನ್ನು ನಾವು ಮಾಡಿದಾಗ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆರ್ ಆರ್ಗನೈಸ್ಡ್ ಬೈ ದಿಸ್ ಡೈರೆಕ್ಟರೇಟ್. ಈ ಒಂದು ಏನು ಭಾರತದ ಅಂಕಿಅಂಶ ಇಲಾಖೆ ಅನ್ನುವಂಥದ್ದಿದೆಯೋ, ಸಂಗ್ರಹ ಇಲಾಖೆ, ಇದು ಈ ಸ್ಯಾಂಪ್ಲಿಂಗ್ ಸರ್ವೆಯ ಮೂಲಕ ಸಮೀಕ್ಷೆಯನ್ನು ಕೈಗೊಳ್ಳುವ ಮೂಲಕ ಅಂಕಿಅಂಶಗಳನ್ನು ಸಂಗ್ರಹ ಮಾಡುತ್ತೆ. ಅಂಡರ್ ದಿಸ್ ಸರ್ವೆ ಸರ್ಟೈನ್ ನಂಬರ್ ಆಫ್ ವಿಲೇಜಸ್ ಫಾರ್ ಈಚ್ ಕ್ರಾಪ್ ಈಸ್ ಸೆಲೆಕ್ಟೆಡ್ ಬೈ ಅಡಾಪ್ಟಿಂಗ್ ಸ್ಟ್ಯಾಂಡರ್ಡ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಯೂಸ್ ಅಂಡ್ ಕ್ರಾಪ್ ಯೀಲ್ಡ್ ಪರ್ ಹೆಕ್ಟೇರ್. ಪ್ರತಿ ಹೆಕ್ಟೇರ್ಗೆ ಇಳುವರಿ ಎಷ್ಟಿದೆ ಅನ್ನುವಂಥದ್ದನ್ನು ಅಂದಾಜು ಮಾಡಲಾಗುತ್ತೆ. ಇಸ್ ಎಸ್ಟಿಮೇಟೆಡ್ ಬೈ ಕಂಡಕ್ಟಿಂಗ್ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಇನ್ ರ್ಯಾಂಡಮ್ಲಿ ಚೂಸನ್ ಫೀಲ್ಡ್ ವಿತ್ ಇನ್ ದ ಸೆಲೆಕ್ಟೆಡ್ ವಿಲೇಜಸ್. ಎಲ್ಲ ಹಳ್ಳಿಗಳಿಗೂ ಹೋಗಿ ನಾವು ಮಾಡಲ್ಲ, ರ್ಯಾಂಡಮ್ ಆಗಿ ಕೆಲವೊಂದು ವಿಲೇಜ್ಗಳನ್ನು ಸೆಲೆಕ್ಟ್ ಮಾಡಿ ಆ ಒಂದು ಹಳ್ಳಿಗಳಲ್ಲಿ ಹೋಗಿ ಈ ಒಂದು ಅಂಕಿಅಂಶಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಕ್ರಾಪ್ ಏರಿಯಾ ಸ್ಟ್ಯಾಟಿಸ್ಟಿಕ್ಸ್. ಇಲ್ಲಿ ಪ್ರಮುಖವಾಗಿ ಕ್ರಾಪ್ ಏರಿಯಾ ಅಂದರೆ ಬೆಳೆಯನ್ನು ಬೆಳೆಯುವಂತಹ ಭೂಪ್ರದೇಶದಲ್ಲಿ ಅಂಕಿಅಂಶಗಳನ್ನು ಸಂಗ್ರಹ ಮಾಡುವಂಥದ್ದು. ಪ್ರತಿಯೊಂದು ವರ್ಷದಲ್ಲಿಯೂ ಸಹ ದೇಶದಲ್ಲಿ ಒಟ್ಟು ಕೃಷಿ ಉತ್ಪಾದನೆಯನ್ನು ಅಂದಾಜು ಮಾಡಬೇಕಾದ ಅವಶ್ಯಕತೆ ಇರುತ್ತೆ. ಸಾಗುವಳಿಯ ಸಂಪೂರ್ಣ ಪ್ರದೇಶದಲ್ಲಿ ವಿವಿಧ ಬೆಳೆಗಳ ಒಳಪಟ್ಟಂತಹ ಉತ್ಪಾದನೆಯನ್ನು ಲೆಕ್ಕಾಚಾರ ಮಾಡುವುದು ಅಥವಾ ಅಳತೆ ಮಾಡುವುದು ಸುಲಭದ ಕೆಲಸ ಅಲ್ಲ. ಇದಕ್ಕಾಗಿ ಸಾರ್ವತ್ರಿಕ ಬೆಳೆ ಅಂದಾಜು ಸಮೀಕ್ಷೆಯನ್ನು ಅಥವಾ ಬೆಳೆ ಕಟಾವು ಪ್ರಯೋಗವನ್ನು ನಡೆಸಲಾಗುತ್ತೆ. ಬೆಳೆಯ ಒಟ್ಟು ಉತ್ಪನ್ನ ಅಥವಾ ಆ ಬೆಳೆಗೆ ಒಳಪಟ್ಟಂತಹ ಭೂಪ್ರದೇಶ, ಪ್ರತಿ ಹೆಕ್ಟೇರ್ ಪ್ರದೇಶದಲ್ಲಿ ಸರಾಸರಿ ಇಳುವರಿ, ಒಟ್ಟು ಹುಟ್ಟುವಳಿಯಾಗಿರುತ್ತದೆ. ಈಗ ಬೆಳೆಗೆ ಒಳಪಟ್ಟಂತಹ ಒಟ್ಟು ಪ್ರದೇಶವನ್ನು ಪ್ರತಿ ಹೆಕ್ಟೇರ್ನಲ್ಲಿ ಸರಾಸರಿ ಇಳುವರಿಯೊಂದಿಗೆ ಗುಣಿಸಿದಾಗ ಒಟ್ಟು ಉತ್ಪಾದನೆ ತಿಳಿಯುತ್ತೆ. ಈ ರೀತಿ ಇವರು ಕ್ರಾಪ್ ಎಸ್ಟಿಮೇಷನನ್ನು ಮಾಡ್ತಾರೆ. ಇಲ್ಲಿ ನಾವು ಹೇಳ್ತಾ ಇರೋಂಥದ್ದು ಕ್ರಾಪ್ ಏರಿಯಾ ಸ್ಟ್ಯಾಟಿಸ್ಟಿಕ್ಸ್, ಬೆಳೆಯ ಒಂದು ಪ್ರಮುಖವಾದಂತಹ ಅಂಕಿಅಂಶಗಳು. ಬೆಳೆಯ ಏರಿಯಾವನ್ನು ಅಂದರೆ ಯಾವ ಏರಿಯಾದಲ್ಲಿ ಬೆಳೆಯಲಾಗುತ್ತೆ ಅನ್ನೋದರ ಅಂಕಿಅಂಶಗಳ ಆಧಾರದ ಮೇಲೆ ನಾವು ನೋಡ್ತೀವಿ. ಕ್ರಾಪ್ ಏರಿಯಾ ಎಸ್ಟಿಮೇಷನ್ಗೆ ನಾವು ಬಂದಾಗ ಎಷ್ಟು ಏರಿಯಾದಲ್ಲಿ ಬೆಳೆಗಳನ್ನ ಬೆಳೆಯಲಾಗುತ್ತೆ. ದ ಇನ್ಫಾರ್ಮೇಷನ್ ಆನ್ ಕ್ರಾಪ್ ಏರಿಯಾ ಸ್ಟ್ಯಾಟಿಸ್ಟಿಕ್ಸ್ ಬ್ಯಾಕ್ ಬೋನ್ ಆಫ್ ಅಗ್ರಿಕಲ್ಚರ್ ಸ್ಟ್ಯಾಟಿಸ್ಟಿಕ್ಸ್ ಸಿಸ್ಟಮ್. ಇಡೀ ಒಂದು ಕೃಷಿ ಅಂಕಿಅಂಶ ಪದ್ಧತಿಗೆ ಬೆನ್ನೆಲುಬು ಅನ್ನುವಂಥದ್ದು ಯಾವುದಪ್ಪ ಅಂದರೆ ಕ್ರಾಪ್ ಏರಿಯಾ ಸ್ಟ್ಯಾಟಿಸ್ಟಿಕ್ಸ್. ರಿಲಯಬಲಿ ಆ್ಯಂಡ್ ಟೈಮ್ಲಿ ಇನ್ಫಾರ್ಮೇಷನ್ ಆನ್ ಕ್ರಾಪ್ ಏರಿಯಾ ಈಸ್ ಆಫ್ ಗ್ರೇಟ್ ಇಂಪಾರ್ಟೆನ್ಸ್ ಟು ಪ್ಲಾನರ್ ಆ್ಯಂಡ್ policy makers for efficient and timely agricultural development and making important decisions with the respect to procurement, storage, public distribution, export, import and other related issues. ಈ ಒಂದು ಕ್ರಾಪ್ ಏರಿಯಾ ಸ್ಟ್ಯಾಟಿಸ್ಟಿಕ್ಸನ್ನು ಅಂದಾಜು ಮಾಡೋದ್ರಿಂದಾಗಿ ಈ ಏನು ಕೃಷಿ ಅಂಕಿಅಂಶ ಸಂಸ್ಥೆ ನಮಗೆ ನೀಡುವಂತಹ ಮಾಹಿತಿಯಲ್ಲಿ ಏನೆಲ್ಲ ಮಹತ್ವಪೂರ್ಣವಾದಂತಹ ಮಾಹಿತಿಗಳು ಸಿಗ್ತವೆ ಅಂತ ನಾವು ನೋಡಿದಾಗ, ಪ್ರಮುಖವಾಗಿ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಆ್ಯಂಡ್ ಮೇಕಿಂಗ್ ಇಂಪಾರ್ಟೆಂಟ್ ಡಿಸಿಷನ್ಸ್, efficient policy makers, planners and policy makers. ಕ್ರಾಪ್ ಏರಿಯಾ ಆಫ್ ಗ್ರೇಟ್ ಇಂಪಾರ್ಟೆನ್ಸ್ ಟು ಪ್ಲಾನರ್ಸ್. ಯಾರು ಈ ಒಂದು ಕ್ರಾಪ್ ಏರಿಯಾದ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ, ಏನು ಪಾಲಿಸಿಗಳನ್ನು ಮಾಡಿದ್ದಾರೆ, ಹಾಗೆ ಎಫಿಷಿಯೆಂಟ್ ಟೈಮ್ಲಿ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮೇಕಿಂಗ್ ಇಂಪಾರ್ಟೆಂಟ್ ಡಿಸಿಷನ್ಸ್, ಯಾವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಥವಾ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ, ಪ್ರಮುಖವಾದಂತಹ ನಿರ್ಣಯಗಳು ಅನ್ನೋದನ್ನು ನೋಡಿದಾಗ, ಸ್ಟೋರೇಜ್ ಅಂದರೆ ದಾಸ್ತಾನು ಇರ್ಬೋದು, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ವಿತರಣೆಗಳಿರ್ಬೋದು, ಸಾರ್ವಜನಿಕ ವಿತರಣೆ ಅನ್ನುವಂಥ ಇರ್ಬೋದು, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ರಫ್ತು ಮತ್ತು ಆಮದು ಆ್ಯಂಡ್ ಅದರ್ ರಿಲೇಟೆಡ್ ಇನ್ನು ಇತರೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಂಕಿಅಂಶಗಳನ್ನು ಸಂಗ್ರಹ ಮಾಡಲಾಗುತ್ತೆ. ಇಂಡಿಯಾ ಪಾಸಸ್ ಎನ್ ಎಕ್ಸಲೆಂಟ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್. ಭಾರತದಲ್ಲಿ ಒಂದು ಪ್ರಮುಖವಾದಂತಹ ಆಡಳಿತಾತ್ಮಕ ವ್ಯವಸ್ಥೆ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇದೆ. ವಿಚ್ ಹ್ಯಾಸ್ ಲಾಂಗ್ ಸ್ಟ್ಯಾಂಡಿಂಗ್ ಟ್ರೆಡಿಷನ್ ಆಫ್ ಜನರೇಟಿಂಗ್ ಕ್ವಾಲಿಟಿ ಇನ್ಫಾರ್ಮೇಷನ್. ಬಹಳ ಪ್ರಮುಖವಾಗಿ ಇಲ್ಲಿ ಬಹಳ ದೀರ್ಘಾವಧಿಯಿಂದಲೂ ಸಹ ಒಂದು ಉತ್ತಮವಾದಂತಹ ಗುಣಾತ್ಮಕವಾದಂತಹ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಮೋಸ್ಟ್ ಪಾರ್ಟ್ ಆಫ್ ದ ಕಂಟ್ರಿ ಆರ್ ಹ್ಯಾವಿಂಗ್ ಡಿಟೈಲ್ಡ್ ಕ್ಯಾಡಸ್ಟ್ರಲ್ ಸರ್ವೆ ಮ್ಯಾಪ್ಸ್, ಫ್ರೀಕ್ವೆಂಟ್ಲಿ ಅಪ್ಡೇಟೆಡ್ ಲ್ಯಾಂಡ್ ರೆಕಾರ್ಡ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಲೈಕ್ ಪರ್ಮನೆಂಟ್ ವಿಲೇಜ್ ರಿಪೋರ್ಟಿಂಗ್ ಏಜೆನ್ಸಿ ಫಾರ್ ಪ್ರೊವೈಡಿಂಗ್ ರಿಲಯಬಲ್ ಆ್ಯಂಡ್ ಕಂಟಿನ್ಯೂಸ್ ಡಾಟಾ ಆನ್ ಕ್ರಾಪ್ ಏರಿಯಾ. ಈ ಕ್ರಾಪ್ ಏರಿಯಾದ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡಲಾಗುತ್ತೆ. ಹವೆವರ್ ವಿತ್ ದ ಮೋರ್ ಎಂಫಸಿಸ್ ಆನ್ ಲೋಕಲ್ ಏರಿಯಾ ಪ್ಲಾನಿಂಗ್. ಪ್ರಮುಖವಾಗಿ ಆ ಲೋಕಲ್ ಏರಿಯಾ ಒಂದು ಯೋಜನೆಗಳನ್ನು ಸಹ ಮಾಡಲಾಗುತ್ತೆ. There is further need for crop area with respect to different varieties grown in the area, irrigation, availability of the soil type. ಅಂದರೆ ಆ ಒಂದು ಏರಿಯಾದ ಒಂದು ಪ್ರಮುಖವಾದಂತಹ ಗ್ರೋನ್ ಅಂದರೆ ಪ್ರಗತಿ ಎಷ್ಟಾಗಿದೆ ಮತ್ತು ಅಲ್ಲಿನ ನೀರಾವರಿ ಇರ್ಬೋದು
ಮತ್ತು ಅಲ್ಲಿನ ಒಂದು ಸಾಧ್ಯತೆಗಳಿರುವಂಥದ್ದು, ಮತ್ತು ಮಣ್ಣಿನ ಗುಣ ಅನ್ನುವಂಥದ್ದು, ಈ ಎಲ್ಲವನ್ನು ನಾವು ರ್ಯಾಪಿಡ್ ಡೆವಲಪ್ಮೆಂಟ್ ಅಂತ ರೀಜನ್, ಆ ಒಂದು ಪ್ರದೇಶದ ಎಲ್ಲ ಮಾಹಿತಿಗಳನ್ನು ರ್ಯಾಪಿಡಾಗಿ ಸಂಗ್ರಹ ಮಾಡಲಾಗುತ್ತೆ ಅನ್ನುವಂಥದ್ದು. ಸೆಕೆಂಡ್ ಒನ್, ಈಲ್ಡ್ ಸ್ಟ್ಯಾಟಿಸ್ಟಿಕ್ಸ್. ಕ್ರಾಪ್ ಪ್ರೊಡಕ್ಷನ್ ಎಸ್ಟಿಮೇಟ್ಸ್ ಆರ್ obtained by multiplying yield rates with area shown under the crop. In the past, there were two series of estimates, that is official series and NSS series for yield estimation. The NSS series was mostly National Sample Survey. NSS was mostly confined to cereals only and was discontinued from 1771, and more emphasis was laid on the improvement in the quality of data from the official series. ಇಲ್ಲಿ ನಾವು ಕ್ರಾಪ್ ಪ್ರೊಡಕ್ಷನ್ ಬಗ್ಗೆ ಹೇಳೋದಂತಹದ್ದಾದರೆ ಈ ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದಾಗ ಒಬ್ಟೈನ್ಡ್ ಬೈ ಮಲ್ಟಿಪ್ಲೈಯಿಂಗ್ ಹಿಲ್ಡ್ ಅಂದರೆ ಗುಣಾತ್ಮಕವಾದಂತಹ ಒಂದು ಬೆಳೆಗಳ ವಿಧಾನವನ್ನು ನಾವು ನೋಡ್ತೀವಿ. ಟೂ ಸೀರೀಸ್ ಎಸ್ಟಿಮೇಟ್ಸನ್ನು ನೋಡಿದ ಪ್ರಮುಖವಾಗಿ ನಾವು ತೆಗೆದುಕೊಳ್ತೀವಿ. ಅಫಿಷಿಯಲ್ ಸೀರೀಸ್ ಆ್ಯಂಡ್ NSS ಸೀರೀಸ್ ಅಂದರೆ ಪ್ರಮುಖವಾಗಿ ಕಚೇರಿ ಆಧಾರಿತವಾದಂತಹ ಒಂದು ಅಂಕಿಅಂಶಗಳು, ಮತ್ತು ಹಾಗೆ NSS ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಂದರೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆಗಳನ್ನು ಆಧಾರವಾಗಿಟ್ಟುಕೊಂಡು ನಾವಿಲ್ಲಿ ಈಲ್ಡ್ ಎಸ್ಟಿಮೇಷನ್ನ ಮಾಡಲಾಗುತ್ತೆ. The NSS series was mostly confined to cereals only, was discontinued from 1771, and more emphasis was laid on the improvement in the quality of data from the official series. The yield estimation in official series was normally done on the basis of normal yield and condition factor. Normally, yield of crops in various states were estimated on the basis of crop cutting experiments, which used to be modified at the time of ಎಸ್ಟಿಮೇಟಿಂಗ್ yield ಆನ್ ದ ಬೇಸಿಸ್ ಆಫ್ ಆ್ಯಕ್ಚುಯಲ್ ಕಂಡೀಷನ್. ಈ ವಾಸ್ತವಿಕ ಒಂದು ಪರಿಸ್ಥಿತಿಗಳಿಗೆ ಅನುಗುಣವಾದಂತಹ ಎಲ್ಲ ರೀತಿಯ ಮಾಹಿತಿಗಳನ್ನು ಸಂಗ್ರಹವನ್ನು ಮಾಡಲಾಗುತ್ತೆ. ಅಂಡರ್ ದಿಸ್ ಮೆಥಡ್ ಪ್ರೊಡಕ್ಷನ್ ಸ್ಟ್ಯಾಟಿಸ್ಟಿಕ್ಸ್ ವಾಸ್ ಕನ್ಕ್ಯುಲೇಟೆಡ್ ಬೈ ಫೈಂಡಿಂಗ್ ಏರಿಯಾ ಅಂಡರ್ ಕ್ರಾಪ್ ಆ್ಯಂಡ್ ಅವರೇಜ್ yield ಪರ್ ಎಕರ್. ಒಂದು ಪ್ರತಿ ಎಕರೆಗೆ ಎಷ್ಟು ಒಂದು ಬೆಳೆಗಳನ್ನು ಬೆಳೆಯಲಾಗುತ್ತೆ ಅನ್ನುವಂಥದ್ದನ್ನು ಸಹ ಇಲ್ಲಿ ನೋಡ್ತೀವಿ. ಅದರಲ್ಲೂ ಪ್ರಮುಖವಾದ ಪರ್ಟಿಕ್ಯುಲರ್ ಕಾಪಿ ಅಂದರೆ ಒಂದು ನಿರ್ದಿಷ್ಟ ಬೆಳೆಗೆ ಸಂಬಂಧಪಟ್ಟಂತೆ ಪ್ರತಿ ಎಕರೆಯಲ್ಲಿ ಬೆಳೆಯುವಂತಹ ಒಟ್ಟು ಪ್ರದೇಶದಲ್ಲಿ ಅಂದರೆ ಪ್ರತಿ ಹೆಕ್ಟೇರಿಗೆ ಸಿಗುವಂತಹ ಬೆಳೆ ಎಷ್ಟು ಅನ್ನುವಂಥದ್ದನ್ನು ಅಂದಾಜು ಮಾಡಲಾಗುತ್ತೆ. ದ ಅವರೇಜ್ yield ವಾಸ್ ಕ್ಯಾಲ್ಕುಲೇಟೆಡ್ ಬೈ ಮಲ್ಟಿಪ್ಲೈಯಿಂಗ್ ನಾರ್ಮಲ್ yield ವಿತ್ ಕಂಡೀಷನ್ ಫ್ಯಾಕ್ಟರ್. ದಿಸ್ ಮೆಥಡ್ ವಾಸ್ ನೌನ್ ಆಸ್ ದ ಕಂಡೀಷನ್ ಫ್ಯಾಕ್ಟರ್ ಆರ್ ಅನ್ನವರಿ ಎಸ್ಟಿಮೇಟ್. ದ ಕಾನ್ಸೆಪ್ಟ್ ಆಫ್ ನಾರ್ಮಲ್ yield ಆ್ಯಂಡ್ ಕಂಡೀಷನ್ ಆರ್ ಸೀಸನಲ್ ಫ್ಯಾಕ್ಟರ್ ವಾಸ್ ಡಿಸ್ಕಾರ್ಡೆಡ್ ಇನ್ 1943. and the yield was estimated directly from crop cutting experiments. ಈಗ 1943 ಈ ಒಂದು yield was estimated directly from the crop cutting experiment. ಈ ಒಂದು ಬೆಳೆ ಕಟಾವು ಮಾದರಿಯನ್ನು ಅನುಸರಿಸುವ ಮೂಲಕ ಇಲ್ಲಿ ಅಂದಾಜನ್ನು ಮಾಡಲಾಗುತ್ತೆ ಬೆಳೆ ಇಳುವರಿಯನ್ನು. ಥರ್ಡ್ ಒನ್, ಕ್ರಾಪ್ ಪ್ರೊಡಕ್ಷನ್ ಫಾರ್ಕಾಸ್ಟಿಂಗ್. ಕ್ರಾಪ್ ಪ್ರೊಡಕ್ಷನ್ ಫಾರ್ಕಾಸ್ಟಿಂಗ್ ಅಂದರೆ ಇಲ್ಲಿ the advanced estimates crop production are needed much before the actual harvest of the crops for making various decisions such as pricing, distribution, export and imports etc. ಇಲ್ಲಿ ಪ್ರಮುಖವಾಗಿ ಕೃಷಿ ಬೆಳೆಗಳನ್ನು ಮುನ್ನಂದಾಜು ಮಾಡುವಂಥದ್ದು, ಬೆಳೆ ಉತ್ಪಾದನಾ ಮುನ್ನಂದಾಜನ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಕ್ರಾಪ್ ಫಾರ್ಕಾಸ್ಟ್ ಪ್ರೊಡಕ್ಷನ್ ಫಾರ್ಕಾಸ್ಟ್ ಅಂದರೆ ಬೆಳೆ ಉತ್ಪಾದಕ ಮುನ್ನಂದಾಜುಗಳನ್ನು ಮಾಡುವಂಥದ್ರಲ್ಲಿ ಪ್ರಮುಖವಾಗಿ ಹೇಳುವಂಥದ್ದು ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಸಚ್ ಆಸ್ ಪ್ರೈಸಿಂಗ್, ಡಿಸ್ಟ್ರಿಬ್ಯೂಷನ್, ಬೆಲೆಗಳು, ವಿತರಣೆ, ರಫ್ತು ಮತ್ತು ಆಮದುಗಳಿಗೆ ಸಂಬಂಧಪಟ್ಟಂತೆ. ಅವರ್ ಫೈನಲಿ ಎಸ್ಟಿಮೇಟ್ಸ್ ಫಾರ್ ಕ್ರಾಪ್ ಪ್ರೊಡಕ್ಷನ್ ವಿಚ್ ಆರ್ ಬೇಸ್ಡ್ ಆನ್ ಏರಿಯಾ ಥ್ರೂ ಕಂಪ್ಲೀಟ್ ಎನ್ಯುಮರೇಷನ್ ಆ್ಯಂಡ್ yield rate ಥ್ರೂ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಆರ್ ಮೇಡ್ ಅವೈಲಬಲ್ ಮಚ್ ಆಫ್ಟರ್ ದ ಹಾರ್ವೆಸ್ಟ್ ಆಫ್ ದ ಕ್ರಾಪ್. ಬೆಳೆ ಅಂದರೆ ಕೃಷಿ ಬೆಳೆಗಳನ್ನು ನಾವು ಬೆಳೆದ ನಂತರ, ಆಫ್ಟರ್ ದ ಹಾರ್ವೆಸ್ಟಿಂಗ್ ಅಂದರೆ ನಾವು ಕಟಾವು ಮಾಡಿದ ನಂತರ ಅದನ್ನು ಬೆಳೆಗಳನ್ನು ತೆಗೆದುಕೊಂಡಂತಹ ಒಂದು ಪರಿಮಾಣವನ್ನು ಅಳತೆ ಮಾಡಲಾಗುತ್ತೆ. ದೇರ್ಫೋರ್ ದೇರ್ ಈಸ್ ಗ್ರೇಟ್ ನೀಡ್ ಫಾರ್ ಡೆವಲಪಿಂಗ್ ಸೂಟಬಲ್ ಆ್ಯಂಡ್ ರಿಲೇಬಲ್ ಮಾಡೆಲ್ ಯೂಸಿಂಗ್ ಇನ್ಫಾರ್ಮೇಷನ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ಲೈಕ್ ಅಗ್ರಿಕಲ್ಚರಲ್ ಇನ್ಪುಟ್ಸ್. ಇಲ್ಲಿ ಹಲವಾರು ವಿಧಗಳ ಮಾದರಿಗಳನ್ನು ಆಧರಿಸಿ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ. ಹಲವಾರು ಸರಕುಗಳಿಗೆ ಸಂಬಂಧಪಟ್ಟ ಒಂದು ಅಗ್ರಿಕಲ್ಚರ್ ಅಂದರೆ ಕೃಷಿ ಒಳ ಉತ್ಪನ್ನಗಳು, ಮೆಟ್ರಾಲಜಿಕಲ್ ಅಂದರೆ ಹವಾಮಾನ ಇರ್ಬೋದು, ಡಾಟಾ ಆ್ಯಂಡ್ ರಿಮೋಟ್ ಸೆನ್ಸಿಂಗ್, ಡಾಟಾ ಫಾರ್ ಪ್ರೊವೈಡಿಂಗ್ ದ ರಿಲೇಬಲ್ ಆ್ಯಂಡ್ ಟೈಮ್ಲಿ ಫಾರ್ಕಾಸ್ಟ್ ಅಂದರೆ ಇಲ್ಲಿ ಪ್ರಮುಖವಾಗಿ ವಸ್ತುನಿಷ್ಠ ಅಂಶಗಳನ್ನು ಸಹ ಅಂದಾಜು ಮಾಡುವಂಥದ್ದು, ವೈಜ್ಞಾನಿಕವಾಗಿ ಒಂದು ವೈಜ್ಞಾನಿಕ ರೀತಿಯಲ್ಲೂ ಸಹ ಅಂದಾಜು ಮಾಡುವಂಥದ್ದು. ಆರ್ ಪ್ರೆಸೆಂಟ್ ದ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೊವೈಡಿಂಗ್ ಅಡ್ವಾನ್ಸ್ ಎಸ್ಟಿಮೇಟ್ಸ್ ಕ್ರಾಪ್ ಪ್ರೊಡಕ್ಷನ್ ಲೈಸ್ ವಿತ್ ದ ಡೈರೆಕ್ಟರ್ ಆಫ್ ಎಕನಾಮಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್. ಒಂದು ಕೃಷಿ ಡೈರೆಕ್ಟರ್ ಆಫ್ ಎಕನಾಮಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ಆರ್ಥಿಕ ಮತ್ತು ಸಂಖ್ಯಾಶಾಸ್ತ್ರ ವಿಭಾಗ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಕೃಷಿ ಮಂತ್ರಿಯಾದರೆ ಸಚಿವಾಲಯದಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ. ಇಂಡೆಕ್ಸ್ ನಂಬರ್ಸ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಸ್ಟ್ಯಾಟಿಸ್ಟಿಕ್ಸ್ ಅಂತಂದರೆ ಇಲ್ಲಿ ಬೆಳೆ ಉತ್ಪನ್ನಕ್ಕೆ ಸಂಬಂಧಪಟ್ಟಂತಹ ಅಂಕಿಅಂಶಗಳನ್ನು
ಸಂಖ್ಯಾತ್ಮಕ ರೀತಿಯಲ್ಲಿ ಅಥವಾ ಸಂಖ್ಯಾಸೂಚಕ ವಿಧಾನಗಳ ಮೂಲಕ ಅಧ್ಯಯನ ಮಾಡುವಂಥದ್ದು ಅಥವಾ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು. ಇನ್ ಅಗ್ರಿಕಲ್ಚರ್ ದ ಇಂಡೆಕ್ಸ್ ನಂಬರ್ಸ್ ಆರ್ ಜನರೇಟೆಡ್ ಟು ಸ್ಟಡಿ ದ ಟ್ರೆಂಡ್ಸ್ ಓವರ್ ಟೈಮ್ ದ ರೆಸ್ಪೆಕ್ಟ್ ಟು ಏರಿಯಾ, ಪ್ರೊಡಕ್ಷನ್, ಪ್ರೊಡಕ್ಟಿವಿಟಿ ಎಕ್ಸೆಟ್ರಾ. ಭೂಪ್ರದೇಶ, ಉತ್ಪಾದನೆ, ಉತ್ಪಾದಕತೆ ಇವುಗಳ ಬಗ್ಗೆ ಇಂಡೆಕ್ಸ್ ನಂಬರ್ಗಳನ್ನು ಆಧಾರವಾಗಿಟ್ಕೊಂಡು ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ. ಇಂಡೆಕ್ಸ್ ನಂಬರ್ಸ್ ಆಲ್ಸೋ ಪ್ರೊವೈಡ್ ಕಂಪೇರೇಟಿವ್ ಪರ್ಫಾರ್ಮೆನ್ಸ್ ಆಫ್ ಅಗ್ರಿಕಲ್ಚರ್ ಸೆಕ್ಟರ್. ಕೃಷಿಯ ಒಂದು ಉತ್ಪಾದಕತೆಗೆ ಸಂಬಂಧಪಟ್ಟಂತೆ ಅಥವಾ ಕೃಷಿ ಕ್ಷೇತ್ರದಲ್ಲಿ ಇರುವಂತಹ ಒಂದು ಪರ್ಫಾರ್ಮೆನ್ಸ್ ಹೋಲಿಕೆಯನ್ನು ಮಾಡಿ ನೋಡಲಾಗುತ್ತೆ ಪರ್ಫಾರ್ಮೆನ್ಸನ್ನು ವಿತ್ ರೆಸ್ಪೆಕ್ಟ್ ಟು ಅದರ್ ಸೆಕ್ಟರ್ ಆಫ್ ಎಕಾನಮಿ. ಅಂದರೆ ಇತರ ಆರ್ಥಿಕ ಚಟುವಟಿಕೆಗಳಿಗೆ ಅಥವಾ ಆರ್ಥಿಕತೆಯನ್ನು ಅಗ್ರಿಕಲ್ಚರ್ಗೂ ಹೋಲಿಕೆಯನ್ನು ಮಾಡುವಂಥದ್ದು. ದ ಇಂಡೆಕ್ಸ್ ನಂಬರ್ಸ್ ಜನರೇಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಕ್ಯಾನ್ ಬಿ ಗ್ರೂಪ್ಡ್ ಇಂಟು 2 ಬ್ರಾಡ್ ಕ್ಯಾಟಗರೀಸ್. ಈ ಒಂದು ಕೃಷಿ ಸಚಿವಾಲಯ ಅನ್ನುವಂಥದ್ದು ಪ್ರಮುಖವಾಗಿ ಈ ಒಂದು ಅಗ್ರಿಕಲ್ಚರ್ ಕ್ಯಾನ್ ಬಿ ಗ್ರೂಪ್ಡ್ ಇಂಟು 2 ಬ್ರಾಡ್ ಕ್ಯಾಟಗರೀಸ್. ಅಗ್ರಿಕಲ್ಚರ್ನ ಪ್ರಮುಖವಾಗಿ ಎರಡು ಅಂದರೆ ಈ ಇಂಡೆಕ್ಸ್ ನಂಬರ್ಸನ್ನು ಪ್ರಮುಖವಾಗಿ ದೊಡ್ಡದಾಗಿ 2 ಭಾಗಗಳನ್ನಾಗಿ ಕ್ಯಾಟಗರಿಗಳನ್ನಾಗಿ ವಿಂಗಡಿಸಿದೆ. ಒಂದು ಇಂಡೆಕ್ಸ್ ನಂಬರ್ಸ್ ಆಫ್ ಏರಿಯಾ ಅಂದರೆ ಭೂಪ್ರದೇಶ, ಪ್ರೊಡಕ್ಷನ್ ಆ್ಯಂಡ್ ಈಲ್ಡ್ ಲ್ಯಾಂಡ್ ಅಂತ. ಉತ್ಪಾದನೆ ಮತ್ತು ಅಂದರೆ ಇಳುವರಿ ಪ್ರದೇಶ. ಹಾಗೆ ಇಂಡೆಕ್ಸ್ ನಂಬರ್ ಆಫ್ ಟರ್ಮ್ಸ್ ಆ್ಯಂಡ್ ಟ್ರೇಡ್ ಬಿಟ್ವೀನ್ ಅಗ್ರಿಕಲ್ಚರ್ ಆ್ಯಂಡ್ ನಾನ್ ಅಗ್ರಿಕಲ್ಚರ್ ಸೆಕ್ಟರ್ಸ್. ಮತ್ತು ಇನ್ನೊಂದು ಮಾಹಿತಿ ಯಾವುದು, ಇನ್ನೊಂದು ಅಂಕಿಅಂಶ ಸಂಖ್ಯಾಸೂಚಕ ಅಂಶಗಳು ಯಾವುದಪ್ಪ ಅಂತಂದರೆ ಟ್ರೇಡ್, ವ್ಯಾಪಾರ ಬಿಟ್ವೀನ್ ಅಗ್ರಿಕಲ್ಚರ್ ಆ್ಯಂಡ್ ನಾನ್ ಅಗ್ರಿಕಲ್ಚರ್ ಸೆಕ್ಟರ್ಸ್. ಕೃಷಿ ಸರಕುಗಳಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ಮತ್ತು ಕೃಷಿಯೇತರ ಸರಕುಗಳಿಗೆ ಸಂಬಂಧಪಟ್ಟಂತಹ ವ್ಯಾಪಾರದ ಬಗ್ಗೆ ಇದು ಅಧ್ಯಯನವನ್ನು ಅಥವಾ ಅಂಕಿಅಂಶಗಳನ್ನು ಸಂಗ್ರಹ ಮಾಡುತ್ತೆ. ಆಬ್ಜೆಕ್ಟಿವ್ಸ್, ಈ ಒಂದು ಬೆಳೆ ಕಟಾವು ಪ್ರಯೋಗಗಳನ್ನು ಸಂಬಂಧಪಟ್ಟಂತೆ ಇರುವಂತಹ ಒಂದು ಉದ್ದೇಶಗಳು ಏನು ಅಂತ ಅಂದಾಗ, ದ ಆಬ್ಜೆಕ್ಟಿವ್ ಆಫ್ ಕ್ರಾಪ್ ಎಸ್ಟಿಮೇಷನ್ ಸರ್ವೆ ಇಸ್ ಟು obtain the estimates of average yield per hectare and total production of principal crops both district and state levels by conducting crop cutting experiments. The scheme is being implemented 51 onwards in the state. 1950-51 ನಂತರ ರಾಜ್ಯದಲ್ಲಿ ಹಲವಾರು ರಾಜ್ಯಗಳಲ್ಲಿ ಪ್ರಮುಖವಾಗಿ ಈ ಒಂದು ಸ್ಕೀಮನ್ನು ಅಂದರೆ ಡಿಸ್ಟ್ರಿಕ್ಟ್ ಆ್ಯಂಡ್ ಸ್ಟೇಟ್ ಲೆವೆಲ್ಸ್ ಕಂಡಕ್ಟಿಂಗ್ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಒಂದು ಬೆಳೆ ಕಟಾವು ಪದ್ಧತಿಯ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನು 1950-51 ನಂತರ ಮಾಡ್ತಾ ಇದ್ದಾವೆ. ದ ಆಬ್ಜೆಕ್ಟಿವ್ ಅನ್ನೋದು ಸರ್ವೆ ಒಬ್ಟೈನ್ಸ್ ಎಸ್ಟಿಮೇಟ್ಸ್ ಆಫ್ ಅವರೇಜ್ ಈಲ್ಡ್, ಒಂದು ಸರಾಸರಿ ಪರ್ ಹೆಕ್ಟೇರ್ ಅಂದರೆ ಪ್ರತಿ ಹೆಕ್ಟೇರ್ಗೆ ಉತ್ಪಾದಕತೆ ಎಷ್ಟಿದೆ ಅನ್ನುವಂಥದ್ದನ್ನು ಸರಾಸರಿಯಾಗಿ ಅಂದಾಜು ಮಾಡುವಂತಹ ಒಂದು ಉದ್ದೇಶವನ್ನು ಹೊಂದಿದೆ. ಎರಡನೇದು, ಎ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಫಾರ್ ಎನಿ ಸ್ಪೆಸಿಫೈಡ್ ಕ್ರಾಪ್ ಇನ್ವಾಲ್ವ್ಸ್ ಮಾರ್ಕಿಂಗ್ ಎ ಎಕ್ಸ್ಪೆರಿಮೆಂಟಲ್ ಪ್ಲಾಟ್ ಆಫ್ ಸ್ಪೆಷಲೈಸ್ಡ್ ಸೈಟ್ ಇನ್ ದ ಸೆಲೆಕ್ಟೆಡ್ ಫೀಲ್ಡ್. ಕೆಲವೇ ಅಂದರೆ ಈ ಬೆಳೆಗಳಿಗೆ ಸಂಬಂಧ ಅದಕ್ಕೆ ಸ್ಪೆಸಿಫಿಕ್ ಆದಂತಹ ಬೆಳೆಗೆ ಸಂಬಂಧಪಟ್ಟಂತೆ ಇವರು ಸ್ಪೆಸಿಫೈಡ್ ಸೈಜ್ ಅಂದರೆ ಒಂದು ನಿರ್ದಿಷ್ಟವಂತಹ ಭೂಪ್ರದೇಶವನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಪ್ರದೇಶದಲ್ಲಿ ಎಷ್ಟು ಇಳುವರಿ ಆಗುತ್ತೆ ಅನ್ನುವಂಥದ್ದನ್ನು ಇಳುವರಿಯನ್ನು ಅಬ್ಸರ್ವ್ ಮಾಡುವಂಥದ್ದರೆ ಉತ್ಪಾದನೆಯನ್ನು ಅಂದಾಜು ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಹಾರ್ವೆಸ್ಟಿಂಗ್, ಥ್ರೆಸನಿಂಗ್ ಆ್ಯಂಡ್ ವೇಯಿಂಗ್ ಆಫ್ ದ ಪ್ರೊಡ್ಯೂಸ್ ಒಬ್ಟೈನ್ಡ್ ಫ್ರಮ್ ಇಟ್. ಆ ಒಂದು ಹಾರ್ವೆಸ್ಟಿಂಗ್ ಎಷ್ಟಿದೆ, ಥ್ರೆಸನಿಂಗ್ ಎಷ್ಟಿದೆ ಮತ್ತು ವೇಯಿಂಗ್ ಅಂದರೆ ಆ ತೂಕ ಎಷ್ಟು ಬರುತ್ತೆ ಅನ್ನುವಂಥದ್ದನ್ನು ಇಳುವರಿಯ ಒಂದು ಇವರು ಲೆಕ್ಕಾಚಾರದ ಅಂಕಿಅಂಶಗಳನ್ನು ಮಾಡಲಾಗುತ್ತೆ. ಇನ್ ಎ ಸ್ಪೆಸಿಫೈಡ್ ನಂಬರ್ ಆಫ್ ಕೇಸಸ್, ಕೆಲವು ಸಂದರ್ಭಗಳಲ್ಲಿ ದ ಪ್ರೊಡ್ಯೂಸ್ ಒಬ್ಟೈನ್ಡ್ ವಿಲ್ ಬಿ ಸ್ಟೋರ್ಡ್ ಆ್ಯಂಡ್ ಡ್ರೈಡ್ ಫಾರ್ ಎ ಫರ್ದರ್ ಪೀರಿಯಡ್ ಇನ್ ಆರ್ಡರ್ ಟು ಡೆಟರ್ಮೈನ್ ದ ವೆಯ್ಟ್ ಆಫ್ ದ ಡ್ರೈಡ್ ಪ್ರೊಡ್ಯೂಸ್. ಕೆಲವು ಉತ್ಪಾದನೆಯನ್ನು ಸ್ಪೆಸಿಫೈಡ್ ಆಗಿ ಹೇಳುವಂಥದ್ದಾದರೆ ಕೆಲವೊಂದು ಕೇಸ್ಗಳಲ್ಲಿ ದ ಪ್ರೊಡ್ಯೂಸ್ ಒಬ್ಟೈನ್ಡ್ ವಿಲ್ ಬಿ ಸ್ಟೋರ್ಡ್ ಆ್ಯಂಡ್ ಡ್ರೈಡ್ ಫಾರ್ ಎ ಫರ್ದರ್ ಪೀರಿಯಡ್, ಕೆಲವೊಂದು ಅವಧಿಗಳಲ್ಲಿ ಇರುವಂಥದ್ದು. ಇನ್ ಆರ್ಡರ್ ಡೆಟರ್ಮೈನ್ ದ ವೆಯ್ಟ್ ಆಫ್ ದ ಡ್ರೈಡ್ ಪ್ರೊಡ್ಯೂಸ್, ದ ಫಾಲೋಯಿಂಗ್ ಕ್ರಾಪ್ಸ್ ಆರ್ ಕವರ್ಡ್ ಅಂಡರ್ ದಿಸ್ ಸರ್ವೆ. ಅಂದರೆ ಇಲ್ಲಿ ಪ್ರತಿಯೊಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಜಿಲ್ಲೆ, ತಾಲೂಕು ಮೊದಲಾದ ಕೆಳಹಂತದ ಆಡಳಿತಾತ್ಮಕ ಘಟಕಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ಆಹಾರ ಮತ್ತು ಆಹಾರೇತರ ಬೆಳೆಗಳ ಸರಾಸರಿ ಇಳುವರಿಯ ದರಗಳನ್ನು ಸಾಧ್ಯವಾದಷ್ಟು ನಂಬಲರ್ಹವಾದಂತಹ ದರಗಳ ಅಂದಾಜುಗಳನ್ನು ಕಂಡುಹಿಡಿಯುವುದು ಸಾರ್ವತ್ರಿಕ ಬೆಳೆ ಸಮೀಕ್ಷೆಯ ಮೂಲ ಧ್ಯೇಯ ಆಗಿರುತ್ತೆ. ಈ ರೀತಿ ಪಡೆದ ಅಂದಾಜುಗಳನ್ನು ಬೆಲೆ ಉತ್ಪಾದನೆಯ ಅಧಿಕೃತ ಅಂದಾಜುಗಳು ಸಂಕಲನಕ್ಕಾಗಿ ಉಪಯೋಗಿಸಿಕೊಳ್ಳಲಾಗುತ್ತೆ. ಈ ಮಾಹಿತಿಯನ್ನು ಯೋಜಿಸುವಿಕೆ, ನೀತಿ ನಿರ್ಮಾಣ ಮಾಡುವಿಕೆ, ಅನುಷ್ಠಾನಕ್ಕಾಗಿ ಬಳಸಿಕೊಳ್ಳಲಾಗುತ್ತೆ. ನೆಕ್ಸ್ಟ್, ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿ. ಅಪ್ಗ್ರೇಡಿಂಗ್ ಆ್ಯಂಡ್ ಸ್ಟೆಬಿಲೈಸಿಂಗ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಅಟ್ ಎ ಫಾಸ್ಟರ್ ಪೇಸ್ ಈಸ್ ಒನ್ ಆಫ್ ದ ಬೇಸಿಕ್ ಕಂಡೀಷನ್ಸ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಇಲ್ಲಿ ಬೆಳೆಯ ಒಟ್ಟು ಭೂಪ್ರದೇಶ ಮತ್ತು ಸರಾಸರಿ ಇಳುವರಿಯ ವಿಷಯಗಳ ಅಂಕಿಅಂಶಗಳನ್ನು ಸಂಗ್ರಹಿಸುವ ಪ್ರಾಥಮಿಕ ಜವಾಬ್ದಾರಿ ಇದರ ಮೇಲೆ ಇರುತ್ತೆ. ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ
ಸರ್ಕಾರಗಳಿಗೆ ಸೇರಿರುತ್ತೆ ಅನ್ನುವಂಥದ್ದು. ಪ್ರಾಥಮಿಕ ಅಂಕಿಅಂಶಗಳನ್ನು ಸಂಗ್ರಹಿಸುವಂಥದ್ದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಭೂ ಬಳಕೆ, ಬೆಳೆಗಳಿಗೆ ಒಳಪಟ್ಟ ಪ್ರದೇಶ ಮಾಹಿತಿಯನ್ನು ಭೂಕಂದಾಯದ ಆಡಳಿತದ ಒಂದು ಭಾಗ ಪಡೆದುಕೊಳ್ಳುತ್ತೆ. ಪ್ರಸ್ತುತ 95% ಪ್ರಮಾಣದ ಆಹಾರ ಧಾನ್ಯಗಳ ಉತ್ಪಾದನೆಯ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಯೋಜಿಸಲಾದ ಬೆಳೆ ಕಟಾವು ಪ್ರಯೋಗಗಳ ಮೂಲಕ ಪಡೆದ ಇಳುವರಿ ದರಗಳ ಆಧಾರದಲ್ಲಿ ಅಂದಾಜು ಮಾಡಲಾಗುತ್ತೆ. ಈ ಪ್ರಯೋಗಗಳನ್ನು ಸಾರ್ವತ್ರಿಕ ಬೆಳೆ ಅಂದಾಜು ಸಮೀಕ್ಷೆಗಳ ಮೂಲಕ ನಿರ್ವಹಿಸಲಾಗುತ್ತೆ. ಅಂತ ಅಪ್ಗ್ರೇಡಿಂಗ್ ಸ್ಟೆಬಿಲೈಸಿಂಗ್ ದ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅಟ್ ಫಾಸ್ಟರ್ ಪೇಸ್ ಇಸ್ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್. ಆರ್ಥಿಕ ಅಭಿವೃದ್ಧಿ ಅಂದರೆ ಕೃಷಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ನಿರ್ಬಂಧಗಳನ್ನು ಅಂದರೆ ಒಪ್ಪಂದಗಳನ್ನು ಇದು ಮಾಡ್ಕೊಳುತ್ತೆ. ಪ್ರೊಡಕ್ಷನ್ ಆಫ್ ಎನಿ ಕ್ರಾಪ್ ಇಸ್ ಲೀಡ್ ಐದರ್ ಬೈ ಎಕ್ಸ್ಟೆನ್ಷನ್ ಆಫ್ ಏರಿಯಾ ಆರ್ ಇಂಪ್ರೂವ್ಮೆಂಟ್ ಇನ್ ಪ್ರೊಡಕ್ಟಿವಿಟಿ ಆರ್ ಬೋತ್. ಉತ್ಪಾದನೆ ಮತ್ತು ಉತ್ಪಾದಕತೆ ಎರಡರ ಬಗ್ಗೆಯೂ ಸಹ. ಇನ್ ಇಂಡಿಯಾ ದ ಪಾಸಿಬಿಲಿಟಿ ಆಫ್ ಎಕ್ಸ್ಟೆಂಡಿಂಗ್ ದ ಏರಿಯಾ ಅಂಡರ್ ಎನಿ ಕ್ರಾಪ್, ಯಾವುದೇ ಒಂದು ಬೆಳೆ ಪ್ರದೇಶಕ್ಕೆ ಇದು ಸಂಬಂಧಪಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. Moreover, area and productivity of different crops are the results and as well as the reflection of the combined effect of many factors like agro-climatic conditions, resource endowment, technology level, technique use adapted, infrastructure, social and economic conditions. Many schemes have been devised to maximize the productivity of various crops in different agroclimatic regions. ಈ ಆಗ್ರೋಕ್ಲೈಮೆಟಿಕ್ ರೀಜನ್ಸಲ್ಲಿ ನಾವು ಪ್ರಮುಖವಾಗಿ ಹೇಳೋದಾದರೆ ಕಂಡೀಷನ್ಸ್ ಏನೈತೆ ಅಂದರೆ ರಿಸೋರ್ಸ್ ಎಂಡೋಮೆಂಟ್, ಸಂಪನ್ಮೂಲಗಳು, ಮೂಲ, ಟೆಕ್ನಾಲಜಿ, ತಾಂತ್ರಿಕತೆ ಮಟ್ಟ, ಟೆಕ್ನಿಕ್ಸು ಅಡಾಪ್ಟೆಡ್, ಯಾವ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಅನ್ನೋಂಥದ್ದು, ಮತ್ತು ಮೂಲಭೂತ ಸೌಲಭ್ಯಗಳು, ಇನ್ಫ್ರಾಸ್ಟ್ರಕ್ಚರ್, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ಸ್, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳು, ಈ ಎಲ್ಲವುಗಳನ್ನು ಸಹ ನಾವಿಲ್ಲಿ ಉತ್ಪಾದಕತೆಗೆ ಸಂಬಂಧಪಟ್ಟಂತೆ ನಾವು ರೀಜನ್ ಅಂದರೆ ಬಳಸ್ಕೊಳ್ತೀವಿ ಅನ್ನೋಂಥದ್ದು. ಸ್ಟೇಟ್ ಡಿಪಾರ್ಟ್ಮೆಂಟ್ಸ್, ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್, ಸೀಡ್ಸ್, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ ಏಜೆನ್ಸೀಸ್ ಆ್ಯಂಡ್ ಮೆನಿ ಅದರ್ ಪಾರ್ಟ್ನರ್ಸ್ ಇನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್ ಆರ್ ಆ್ಯಕ್ಟಿವ್ಲಿ ಎಂಗೇಜ್ಡ್. ಇಷ್ಟೇ ಅಲ್ಲ, ಸರ್ಕಾರದ ಇಲಾಖೆಗಳು, ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ ಅಂದರೆ ಹಣ ಸಂಬಂಧಿ ಅಥವಾ ಹಣಕಾಸು ಸಂಸ್ಥೆಗಳು, ಸೀಡ್ಸ್ ಬೀಜಗಳು ಅಂದರೆ ಬಿತ್ತನೆ ಬೀಜಗಳು, ಫರ್ಟಿಲೈಸರ್ ರಸಗೊಬ್ಬರಗಳು, ಪೆಸ್ಟಿಸೈಡ್ಸ್ ಅಂದರೆ ಕ್ರಿಮಿಕೀಟನಾಶಕಗಳು, ಈ ಎಲ್ಲ ಒಂದು ಪ್ರಮುಖ ಏಜೆನ್ಸಿಗಳು ಸಹ ಇದರಲ್ಲಿ ಆ್ಯಂಡ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್ ಆರ್ ಆ್ಯಕ್ಟಿವ್ಲಿ ಎಂಗೇಜ್ ಇನ್ ಎನ್ಹಾನ್ಸಿಂಗ್ ದ ಪ್ರೊಡಕ್ಟಿವಿಟಿ ಆಫ್ ಡಿಫ್ರೆಂಟ್ ಕ್ರಾಪ್ಸ್. ವಿವಿಧ ಬೆಳೆಗಳಿಗೆ ಸಂಬಂಧಪಟ್ಟ ಉತ್ಪಾದಕತೆಯನ್ನು ಅಂದಾಜು ಮಾಡಲಿಕ್ಕೆ ಇವರೆಲ್ಲರೂ ಸಹ ಸೇರಿಕೊಳ್ತಾರೆ. ಇನ್ ದ ಡಿಫ್ರೆಂಟ್ ರೀಜನ್ಸ್ ಆ್ಯಂಡ್ ಅಂಡರ್ ಡಿಫ್ರೆಂಟ್ ಕಂಡೀಷನ್ಸ್, ಇಂದ ಬೇರೆ ಬೇರೆ ಪ್ರದೇಶಗಳಲ್ಲಿ ಮತ್ತು ಬೇರೆ ಬೇರೆ ನಿಬಂಧನೆಗಳ ಆಧಾರದ ಮೇಲೆ ಇವರೆಲ್ಲವೂ ಸೇರಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಹೌಎವರ್ ಫ್ಲಕ್ಚುಯೇಷನ್ ಇನ್ ಕ್ರಾಪ್ ಪ್ರೊಡಕ್ಟಿವಿಟಿ ಕಂಟಿನ್ಯೂ ಟು ಡಾಗ್ ದ ಸೆಕ್ಟರ್ and creative server distress. Estimation of productivity of different crops is one of the important activities undertaken by government departments in order to monitor the progress of the sector or provide insurance to the sector. ಹಾಗೆ ಇನ್ಶೂರೆನ್ಸ್ ಕಂಪನಿಗಳು ಸಹ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. ರೆವಿನ್ಯೂ, ಅಗ್ರಿಕಲ್ಚರ್ ಆ್ಯಂಡ್ ಎಕನಾಮಿಕ್ ಸ್ಟ್ಯಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ಸ್ ಆರ್ ಜಾಯಿಂಟ್ಲಿ ಇನ್ವಾಲ್ವ್ಡ್. ಅಷ್ಟೇ ಅಲ್ಲ, ಕಂದಾಯ ಇಲಾಖೆ, ಕೃಷಿ ಇಲಾಖೆ ಮತ್ತು ಆರ್ಥಿಕ ಮತ್ತು ಸಂಖ್ಯಾಶಾಸ್ತ್ರೀಯ ಇಲಾಖೆಗಳು ಸಹ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. Researchers and many other agencies use the data so generated by the government departments. ಹಲವಾರು ಸಂಶೋಧನಾ ಸಂಸ್ಥೆಗಳು ಸಹ ಹಲವಾರು ಏಜೆನ್ಸಿಗಳು ಸಹ ಅಂಕಿಅಂಶಗಳನ್ನು ಸಂಗ್ರಹಿಸಿ ಸರ್ಕಾರದ ಇಲಾಖೆಗೆ ನೀಡ್ತವೆ. ಬಟ್ ದೀಸ್ ಆರ್ ಯೂಶುವಲಿ ಅವೈಲೇಬಲ್ ಓನ್ಲಿ ಇನ್ ಅಗ್ರಿಗೇಟ್ ಫಾರ್ಮ್ ಆ್ಯಂಡ್ ಮ್ಯಾಕ್ಸಿಮಮ್ ಅಟ್ ತಾಲೂಕ್ ಲೆವೆಲ್. ಸ್ಯಾಟಲೈಟ್ imageries of late are being used increasingly to estimate the area, but productive data have to come from the crop cutting experiments. Article 243G of the Constitution of India requires the Panchayat Raj institution to be decision making bodies in various aspects of the agriculture sectors. ಇಲ್ಲಿ ಪ್ರಮುಖವಾಗಿ 243ನೇ ಒಂದು ಆರ್ಟಿಕಲ್ ಸಂವಿಧಾನಾತ್ಮಕವಾಗಿ ಇದು ಸಹ ಪಂಚಾಯತ್ ರಾಜ್ ಇಲಾಖೆಗಳಿಂದ ಹೇಳುವಂಥದ್ದು. ವೇರಿಯಸ್ ಆಸ್ಪೆಕ್ಟ್ ಹಲವಾರು ಒಂದು ಅಗ್ರಿಕಲ್ಚರ್ ಸೆಕ್ಟರ್ಸ್ಗಳನ್ನ ಕ್ಷೇತ್ರಗಳನ್ನ ನೋಡುವಂಥದ್ದನ್ನು ನೋಡ್ತೀವಿ. 243ನೇ ವಿಧಿಯ ಪ್ರಕಾರ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಂದರೆ ಪಂಚಾಯತಿಗಳ ಒಂದು ರಾಜಲ್ಲಿ ಇನ್ಸ್ಟಿಟ್ಯೂಷನ್ ಟು ಬಿ ಡಿಸಿಷನ್ ಮೇಕಿಂಗ್ ಅಂದರೆ ಪಂಚಾಯತಿಗಳಿಗೂ ಸಹ ನಿರ್ಧಾರಗಳನ್ನು ಕೃಷಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಲಾಗಿದೆ. Following details are provided in the report of the Gram Panchayat level and all the details are provided experiment wise up to village wise in the CD-RAM.
ಅಂದರೆ ಪ್ರಮುಖವಾಗಿ ಇಲ್ಲಿ ನಾವು ಹಲವಾರು ಮಾಹಿತಿಗಳನ್ನು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿಗಳನ್ನು ಎಲ್ಲಿಂದ ಪಡ್ಕೊಳ್ಬೋದು ಅಂದರೆ ಗ್ರಾಮ ಪಂಚಾಯತಿಗಳಿಂದಲೂ ಸಹ ಪಡ್ಕೊಳ್ಬೋದು. ಅದಕ್ಕೆ ಗ್ರಾಮ ಪಂಚಾಯತಿ ಅದನ್ನು ಸಂಗ್ರಹ ಮಾಡಿಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಹಾಗಾಗಿ ಅವರಿಂದಲೂ ಸಹ ನಾವು ತಿಳ್ಕೊಬೋದು. ನಂಬರ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟೆಡ್ ಕ್ರಾಪ್ ವೈಸ್ ಪಂಚಾಯತ್. ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನು ನಮ್ಮ ಪ್ರಯೋಗಗಳನ್ನು ಸಹ ಗ್ರಾಮ ಪಂಚಾಯತ್ಗಳು ಮಾಡ್ಬೋದು. ಈ ಒಂದು ಕ್ರಾಪ್ಗೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಹೋಬಳಿ, ತಾಲೂಕು, ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಸಹ ಮಾಡ್ಬೋದು. ನಂಬರ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟೆಡ್ ಸೀಸನ್ ವೈಸ್, ಅಂದರೆ ಋತುಮಾನ ಆಧಾರಿತವಾಗಿಯೂ ಸಹ ಮಾಡ್ಬೋದು. ಕ್ರಾಪ್ ವೈಸ್ ಅಂದರೆ ಬೆಳೆಗಳ ಆಧಾರಿತವಾಗಿಯೂ ಸಹ ಮಾಡ್ಬೋದು. ಹೈಬ್ರಿಡ್, ಹೈ ಯೀಲ್ಡಿಂಗ್ ಆ್ಯಂಡ್ ಲೋಕಲ್ ವೆರೈಟೀಸ್ ಅಂಡರ್ ಇರಿಗೇಟೆಡ್ ಆ್ಯಂಡ್ ರೈನ್ ಫೆಡ್ ಕಂಡೀಷನ್ಸ್. ಹವಾಮಾನದ ಒಂದು ನೀರಾವರಿಗೆ ಇರ್ಬೋದು ಅಥವಾ ಬೆಳೆ ಆಧಾರಿತವಾದಂತಿರ್ಬೋದು. ಎಲ್ಲ ರೀತಿಯಲ್ಲೂ ಸಹ ಅವರು ಎಕ್ಸ್ಪೆರಿಮೆಂಟನ್ನು ಮಾಡಲಿಕ್ಕೆ ಅವಕಾಶ ಇದೆ. ಪ್ಯೂರ್ ಆ್ಯಂಡ್ ಮಿಕ್ಸ್ಡ್ ಕ್ರಾಪ್ ಅಟ್ ವಿಲೇಜ್, ಗ್ರಾಮ ಪಂಚಾಯತ್, ಹೋಬಳಿ, ತಾಲೂಕು, ಡಿಸ್ಟ್ರಿಕ್ಟ್ ಲೆವೆಲ್. Range and coefficient of variations of yield under the above condition are also provided. Crop-wise yield in different ranges at state level. ರಾಜ್ಯದ ಒಂದು ಮಟ್ಟದಲ್ಲಿ crop-wise fertilizer nutrients used per hectare under different ranges of crop yield. Crop yield loss due to pesticides at taluk level. Pesticides. A state level report containing the tables across district was prepared. ಇದನ್ನು ಎಲ್ಲ ಮಾಹಿತಿಯನ್ನು ಸರ್ಕಾರದ ಒಂದು ಇಲಾಖೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಡಲಾಗುತ್ತೆ. ಇನ್ ಅಡಿಷನ್ ದಿಸ್ ರಿಪೋರ್ಟ್ಸ್ ವರ್ ಪ್ರಿಪೇರ್ಡ್ ಫಾರ್ ಈಚ್ ದ ಡಿಸ್ಟ್ರಿಕ್ಟ್ ಗಿವಿಂಗ್ ದ ಡಾಟಾ ಇನ್ ದ ರಿಕ್ವೈರ್ಡ್ ಫಾರ್ಮ್ಯಾಟ್ ಅಲಾಂಗ್ ವಿತ್ ದ ಯೂಸರ್ ಫ್ರೆಂಡ್ಲಿ ಸಾಫ್ಟ್ವೇರ್ ಆಫ್ ಟೈಮ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.